ನಿಮ್ಮಿಬ್ರು ಮದ್ವಿ ಗಂಡ್ಯಾರ ನೀನ ಏನ್ ನೀವು? ಈ ಮದ್ವಿ ಗಂಡ ನಾದಿನ್ರಿ ಅಟ್ಟು ಗೊತ್ತಾಗಲ್ಲ. ಇವ ನಮ್ ಗಾಡಿ ಡ್ರೈವರ್ ದನ್ರಿ. ಚಂದಾಗಿ ರೆಡಿ ಆಗಿ ಬಾ ಅಂದ್ರ ಬರ್ಲಿಲ್ಲ. ಅವ್ರು ಹೇಳಿದ್ರಾಗ ಏನ್ ತಪ್ಪೈತಿ? ನೀ ನನಗೆ ಹೇಳಿದೇನ? ಏನು ನನ್ನ ಕೇಳ್ಸ್ಕೊಂಡು ಈ ಡ್ರೈವರ್ ತಯಾರಾಗಿ ಬಂದ ನೋಡು. ಹೇಳಿ ನೀನ ಸ್ವಲ್ಪ ಮಾತಾಡ. ನಮ್ಮ ಮಾವಾರಿ ಮದ್ವಿ ಗಂಡು, ಇವ್ರು ನಮ್ ಡ್ರೈವರ್. ಅಲ್ಲೋ ತಮ್ಮ, ಮೊದಲು ಮದ್ವೆಗಿದ್ವಿ ಆಗಿತ್ತಲ್ಲ, ಇದು ಎರಡನೇ ಸಂಬಂಧ ನೋಡಕ್ ಬಂದೆ ಹೆಂಗ? ನಾ ಹೆಣ್ಣ ಸಿಗಾಕ್ತಾ ಇರಲಿಲ್ಲ, ಇನ್ನು ಎರಡನೇ ಸಂಬಂಧ ಎಲ್ಲಿದ್ ಹೋಗ್ತೀರಿ? ನಾ ಹೆಣ್ಣ ಹುಡ್ಕಾಡಕತ್ತೀವ್ರಿ. ಯಾಕ್ರಿ ಹಂಗ್ಯಾಕ್ ಮಾತಾಡ್ತೀರಿ? ನಮ್ ಹೊರಂಗತ್ಲೆ ಅನ್ಸಲ್ರಿ? ನಮ್ಮ ಮಾವಂದು ಇನ್ನ ಮದ್ವೆ ಆಗಿಲ್ರಿ, ಈಗ ಹೆಣ್ಣು ಹುಡುಕಾಕತ್ತೀವ್ರಿ. ಅಂದಂಗ ಇಲ್ಲಿ ತನ ಎಷ್ಟ್ ಹೆಣ್ಣು ನೋಡಿಯಪ್ಪ ನೀ? ಇವ ಹೆಣ್ಣು ನೋಡಿ ರೊಕ್ಕದಾಗ 2 ಸ್ವಂತ ಕಾರ್ ತಂದಿ ನೋಡ್ರಿ. ಅಂದಂಗ ಎಲ್ಲಾ ಊರ್ ತಿರ್ಗಾಡಿ ಮಿಕ್ಕಿ ಊರಿಗೆ ಬಂದಿ ಅಂದಂಗ ಆಯ್ತು. ಮಾಮ ಅವ್ರು ಮಾತಾಡೋದ್ ನೋಡಿದ್ರ ನಮಗ ಹೆಣ್ ಕೊಡಂಗ್ ಕಾಣಂಗಿಲ್ಲ. ಬಾ ಎದ್ದು ಬಾ. ನಿನ್ನ ಎಲ್ಲಿ ಕರ್ಕೊಂಡು ಹೋಗಿನ ಅಲ್ಲಿ ಯಾರು ಹೆಣ್ಣ ಕೊಟ್ಟಿಲ್ಲ. ನೀ ಮಾತಾಡ್ಲಾರ ಸ್ವಲ್ಪ ಸುಮ್ಮ ಕುಂದ್ರು. ಎಲ್ಲಿ ವಾದಲ್ಲಿ ಬಂದಿರೋ ಶನಿ ಗಂಟೆ ಬಿದ್ದಂಗೆ ಬರ್ತಿ. ಹುಡುಗಿ ನೋಡಿದ್ರ ಹವ್ ಆರ್ದಂಗ್ ಮಾಡ್ತಿ ನೋಡು. ಸುಮ್ಮ ಕುಂದ್ರು ಸ್ವಲ್ಪ. ಹುಡುಗಿನ್ ಕರೆಸ್ತೀರಿ? ಅಲ್ಲೋ ಬ್ರದರ್, ಹುಡುಗಿನ ಕರ್ಸ್ ಅನ್ನಕತ್ತಿ, ನೀವು ನೋಡಿದ್ರೆ ಇಬ್ರ ಬಂದಿರಿ ಆಸಾನ್ ಹುಡುಗಿನ ಕರ್ಕೊಂಡು. ಯಾಕೆ ಊರಾಗ ಯಾರು ಹಿರಿಯರ್ ಇರ್ಲಿಲ್ಲ ನಿಮಗೆ? ಇವ್ನಿಗೆ ಹೆಣ್ಣು ನೋಡೋದಂದ್ರೆ ಯಾರು ಮನೆ ಬಿಟ್ಟು ಹೊರಗೆ ಬರಂಗಿಲ್ರಿ. ಅಲ್ಲ ಹೆಣ್ಣು ನೋಡಕ್ ಯಾರು ಬರಂಗಿಲ್ಲ ಅಂತ ಮತ್ತೆ ಅವನ ಜೊತೆಗೆ ನೀ ಬಂದಿಯಲ್ಲ. ಸುಮ್ ಗಾಡಿ ಬಡಿ ಒಂದು ಕರೆಕ್ಟ್ ಕೊಡ್ತಾನ್ರಿ, ಅದಕ್ಕೆ ಬಂದಂಗ್ರಿ. ಈ ಸಲ ಏನ್ರ ಹೆಣ್ಣು ಫಿಕ್ಸ್ ಆತಂದ್ರೆ ಗಾಡಿ ಬಡಿ ಕೊಡ್ತೀನಿ. ಇಲ್ಲ ಅಂದ್ರೆ ನಾನು ನಮ್ಮ ಸೊಸಿದ್ವಿ ಅದ್ರ ಬಸ್ಗೆ ತುಕ್ತು ನೋಡಿ. ನಿನಗೆ ಅಡ್ವಾನ್ಸ್ ಹೇಳ್ತೀನಿ, ಇವರು ಹೆಣ್ಣು ಕೊಡಂಗಿಲ್ಲ ನೋಡಿ. ನಾವು ಏನು ಬಾಯಿ ಸುಮಾರು ಬಂದು ಕರೆಸ್ತೀರಿ ಹುಡುಗಿನ? ಆಯ್ತಾಯ್ತು, ಹೆಂಗೂ ಬಂದಿರಿ ಹುಡುಗಿನ ನೋಡ್ತೀನಿ ಅನ್ನಕತ್ತೀರಿ, ನೋಡ್ಕೊಂಡೆ ಹೋಗ್ರಿ. ಎಂಥವ್ರು ಬರ್ತೀವಿ ಅಂತೇಳಿ ಎಂಥವ್ರು ಬಂದಿರೋ ಮರ, ಹಿರಿಯರಿಲ್ಲ ಏನಿಲ್ಲ. ಬಾರೋತ್ತಾಗಿ ಸ್ವಲ್ಪ ನೀರು ತಂದು ಕೊಡಿ ಇವ್ರಿಗೆ. ಏ ಮಾವ, ಹುಡುಗಿ ಬಂದಾಗ ಸುಮ್ಮನೆ ಇರುತ್ ಕಳಿ, ಆತರ ಮಾಡ್ಬೇಡ, ಅಕ್ಕಿನ ನೋಡ್ಬೇಡ. ಮತ್ತೇನಪ್ಪ, ನೀವು ನೀರು ಕುಡಿತೀರ ಹೆಂಗ? ಏನು ಬ್ಯಾಡ ನಮ್ಗೆ ಹೆಣ್ಣು ಹಿಡ್ದು ತೋರಿಸ್ಬಿಟ್ರೆ ಉಂಡಂಗೆ ಆಕೈತಿ, ನೀರು ಕೊಡ್ದಂಗೆ ಆಕೈತಿ. ಎಂತ ಮನೆಗ್ರೆ ಕಳ್ಸ್ಯಾರ, ನಮ್ಮ ನೀರು ತೋರಿಸ್ಬಿಟ್ಟು ತಾನ ನೀರು ಕೊಡ್ಬೇಕಲ್ಲ. ಸುಮ್ನ ಕುಂದರು. ಅವ್ರು ನೀರ್ ಕೇಳಿದ್ರು ಬ್ಯಾಡನ್ನು, ಊಟ ಕೇಳಿದ್ರು ಬ್ಯಾಡನ್ನು. ಕೇಳಿದ್ರೆ ಮೊದಲು ಹೆಂಗಾಗಿತ್ ನೋಡಿ ಹಂಗಾಗಿತ್ ನೋಡಿ ಈ ಸಲನು. ಸರ ಅಲ್ಲಿಂದ ಬಂದ್ರು ಒಂದು ಕಪ್ ಚಾ ಕೊಡ್ಸಿಲ್ರಿ ಅವ್ರು, ಸ್ವಲ್ಪ ನೀರ ಕೊಡ್ರಿ. ತಿಳ್ದಂಗ ಆಯ್ತಮ್ಮ. ನೀವೇನ ನಿಮ್ ನೋಡಿದಾಗ ಗೊತ್ತಾಗಿತ್ತು, ನೀವೇನು ಹೆಣ್ಣು ನೋಡಕ್ ಬಂದಿಲ್ಲ. ನೀವು ಹೆಣ್ಣು ನೋಡಕ್ ಬಂದಂಗ ಮಾಡಿ ಎಲ್ಲಾರು ಮನ್ಯಾಗ ಉಂಡು ನಾಷ್ಟ ಮಾಡಿ ಆರಾಮ್ ಚಾ ಕುಡ್ದು ಹೋಗೋರು ನೀವು. ಏನು ಮಾತಾಡ್ತೀರ ಸರ ನೀವು? ಅಲ್ಲಿಂದ ಇಲ್ಲಿ ತಕ 3-4 ಸಾವಿರ ರೂಪಾಯಿ ಡೀಸೆಲ್ ಹಾಳು ಮಾಡ್ಕೊಂಡ್ ಬಂದೇವಿ, ನಮಗೆ ತಿನ್ನಾಕಿಲ್ಲ ಅಂತೀರ? ಸುಶಿ ಮಾತಾಡ ಅಲ್ಲಿ. ನಮ್ ಡ್ರೈವರ್ ಹಂಗ ಆಡ್ರಿ, ಬೇಕಾದ್ರೆ ಅವ್ರಿಗೊಂದ್ ಗ್ಲಾಸ್ ನೀರ್ ಕೊಡ್ರಿ, ನಮ್ಗೇನ್ ಬ್ಯಾಡ ಆಡ್ರಿ. ತಂಗಿ ನೋಡು, ಇವ ಕಾರ್ ಡ್ರೈವರ್ ಅಂತ, ಅವ ಮದುವೆ ಆಗೋ ಹುಡುಗ ಅಂತ. ಇವ್ರು ಇಬ್ರು ಮದ್ವಿಗೆ ಬಂದಾರೋ ಎದಕ್ ಬಂದಾರೋ ನನಗಂತೂ ಒಂದು ಗೊತ್ತಾಗಲ್ಲ. ನಿನಗೆ ಏನಾರು ಗೊತ್ತಾಗಕತ್ತೈತೆ? ಅಣ್ಣ, ಮದ್ವೆಗ್ ಹುಡುಗನ್ ಕಿತ್ತ ಡ್ರೈವರ್ ಚಂದ ಕಾಣತಾನಲ್ಲ. ಯಾಕ ತಂಗಿ, ಗಾಡಿ ಬ್ಯಾರೆ ಕಡೆ ಹೊಂಟೈತಿಲ್ಲ, ನಿನಗ್ ನೀರ್ ಕೊಡಕ್ ಕರದ್ನೋ ಏನ್ ಇದನ್ನ ಹೇಳಕ್ ಕರದ್ನೋ? ಡ್ರೈವರ್ ಚಂದ ಅದಾನ, ಅವ್ನ್ ಚಂದ ಅದಾನ ನೋಡಲ್ಲಿ. ಡ್ರೈವರ್ ನೆಟ್ ಹೊಳಗತ್ತಾರ, ಬಸ್ಸಿಗೆ ಬರೋದು ನನ್ನ ಮಾತೆಲ್ಲಿ ಕೇಳ್ತಿ? ಕಾರ್ನೇ ಹೋಗೋಣ ಅಂತ ಬರ್ತಿ, ನಮ್ಗೆ ಚಂದ ಅವನ ಕಾಣಕತ್ತಾನ. ಸ್ವಲ್ಪ ಚಂದ ಮಾತಾಡೋರು ಮುಂದೆ. ಈ ಸ್ವಲ್ಪ ಸುಮ್ನ ಇರು. ನಮ್ಮ ಅವಂದು ಬಟ್ಟಿ ಜಗ್ಗದವ್ರಿ, ಆದ್ರೆ ಇವನ ಹಾಕೊಂತಾರ್ರಿ ಸಿಂಪಲ್ನಾಗ. ಅಲ್ಲವಿ, ದೊಡ್ಡ ಹಿರಿಯರಾಗ ನೀನ ಆಗಳಿಂದ ಮಾತಾಡಕತ್ತಿಲ್ಲ ಅಂದಂಗ ನಿಮ್ ಮಾವ್ ಕೆಲ್ಸ ಏನ್ ಮಾಡ್ತಾನ? ಇಷ್ಟ ದಿನ ಕಂಪ್ನ್ಯಾಗ ಕೆಲ್ಸ ಮಾಡ್ತಿದ್ರಿ, ಏನ್ ಹುಡುಕು ಸಂಬಂಧ ಬಿಟ್ಟಾನ್ರಿ. ಕಂಪನ್ಯಾಗ ಕೆಲ್ಸ ಮಾಡ್ತಾನೋ ಏನ್ ಕೆಲ್ಸನ ಬಿಟ್ಟಾನ? ಏನ್ ಬರೀ ಏನದ ಹೆಣ್ಣು ನೋಡೋದ ಒಂದ್ ಕೆಲ್ಸ ಮಾಡ್ಕೊಂಡ್ ಬಿಟ್ಟಾನ? ನೋಡ್ರಿ, ಇದ್ದಿದ್ದು ಹೇಳ್ಬೇಕಂದ್ರ ಕೆಲಸ ಇದ್ದಾಗೂ ಯಾರು ಹೆಣ್ಣು ಕೊಟ್ಟಿಲ್ಲ, ಅದಕ್ಕೆ ಇದ್ ಕೆಲಸ ಬಿಟ್ಟು ಹೆಣ್ಣು ಹುಡ್ಕ್ಯಾಡಕತ್ತೀವ್ರಿ. ಈಗ ಹೆಣ್ಣು ಕೊಡ್ತಾರೆ ನೋಡು. ಅಲ್ಲೋ, ಕೆಲಸ ಇದ್ದಾಗ ಹೆಣ್ಣು ಕೊಟ್ಟಿಲ್ಲ, ಈಗ್ಲಾದ್ರೂ ಹೆಣ್ಣು ಕೊಡ್ತಾರಂತ ಎಷ್ಟು ಸರಳ ಕೇಳಕತ್ತಿಯಲ್ಲ. ಯಾವ ಭರೋಸಾ ಮೇಲೆ ಹೆಣ್ಣು ಕೊಡ್ಬೇಕು ನಿನಗೆ? ಅಂದಾಜ್ ಎಷ್ಟಾರ ಹೆಣ್ಣು ನೋಡಿ ನೀ ಹಿಂಗ? ಇದ್ರಂತೂ ಲೆಕ್ಕ ಐತಿಲ್ ಗೊತ್ತಿಲ್ರಿ, ಬೆಳಗಾವ್ ಕಡೆ ಒಂದ್ 10-20 ನೋಡಿವ್ರಿ. ಹುಬ್ಳಿ ಕಡೆ 20-40 ನೋಡಿರಿ. ಈ ಕಡೆ ಯಾವ ಸಜ್ಜಾಗ್ಲಿಲ್ಲ, ಈ ಕಡೆ ಮ್ಯಾಗ ಗುಲ್ಬರ್ಗ ಕಡೆ ಒಂದ್ 15-20 ಆದಂಗ ಅದ. ಒಟ್ಟು ಕೂಡ ಒಂದ್ 70-80 ತಕ ಹೋಗೈತ್ರಿ ಗಾಡಿ. ಅಡ್ಡಿ ಇಲ್ತಮ್ಮ, ಸಣ್ಣಂಗೆ ಅಂತೂ 80 ಜಗ್ಗೇರಿ. ಇನ್ನೊಂದ್ 20 ನೋಡೇ ಬಿಡ್ರಿ, ಸಜ್ಜೂರಿ ಆಗೇ ಬಿಡ್ತೈತಿ. ಸಾಕ್ರಿ ಅಪ್ಪ, ನಿಮ್ ತಂಗಿ ಲಾಸ್ಟ್ ರೀ. ಇವ್ರು ಕೊಡಲ್ಲ ಅಂದ್ರ ನೀನ್ ಹಿಂಗ ಸಾಯ್. ಅಣ್ಣ, ನಾನ್ ನೋಡಕ್ ಬರೋ ಹುಡ್ಗ ಆ ಹೀರೋ ತರ ಇರ್ತಾನ, ಈ ಹೀರೋ ತರ ಇರ್ತಾನ ಅಂತ ಹೇಳಿ ನಾನು ಈಗ ಚಂದ ರೆಡಿ ಆದ್ರ ಇವ್ ನೋಡ್ ಹಿಂಗಿದಾರಲ್ಲ. ನನಗರ ಏನು ಗೊತ್ತವ, ಚಲೋ ಹುಡುಗ ಬರ್ತಾನಂತ ನಾನ್ ತಿಳ್ಕೊಂಡಿದ್ದೆ.
ಆ ಹುಡುಗನ ಮನೆ ಕೆಲಸ ಮಾಡೋಗಳು ಆಳುಗಳು ಬರ್ತಾವ ನನಗೇನು ಗೊತ್ತು. ನೋಡ್ರಿ ನೀವ್ ಹೆಣ್ ಕೊಡ್ತೀರ ಕೊಡ್ತೀನಿ ಅಂತ ಹೇಳ್ರಿ. ಸುಮ್ನೆ ಹಿಂಗ್ ಮಾರಿ ಹೊಡ್ದಂಗ್ ಮಾತಾಡಕ್ ಹೋಗ್ಬೇಡ್ರಿ. ಹೆಣ್ಣು ತೋರ್ಸ್ನಂತ ಕರ್ಕೊಂಬಂದ ಏನ್ ಮಾತಾಡ್ತಿ ಮಾತಾಡೋರಿಗೆ ನೋಡ್ರಿ ಹೆಂಗ್ ಮಾತಾಡ್ತಾರ ಅಸಾಗಲ್ಲ ನಮಗ. ನೀ ಸುಮ್ನೆ ಕುಂದ್ರು ನಾನ್ ಸ್ವಲ್ಪ ಹುಡುಗಿ ಜೊತೆ ಮಾತಾಡ್ತೀನಿ. ಅವ್ರ ಅಣ್ಣನ್ ಕಾಲಂದು ಬೂಟ್ ನೋಡು. ಅಲ್ಲೋ ಹೆಣ್ಣು ಕೊಡ್ತಿದ್ರ ಕೊಡ್ರಿ ಬಿಡ್ತಿದ್ರ ಬಿಡ್ರಿ ಅಂತೇಳಿ ಹೋಗ್ತಾಗಿ ಮಾತಾಡಕತ್ತಿಯಲ್ಲ. ಊರಾಗ ಒಬ್ರು ಹಿರಿಯರಿಲ್ಲ ನಿನಗೆ ಆಗಳಿಂದ ನೋಡಾಕತ್ತೀನಿ. ಆ ಸಣ್ಣ ಹುಡುಗಿ ಕೈಲಿ ಮಾತಾಡ್ಸಕತ್ತಿ. ನೀನ್ ಹೆಣ್ ನೋಡವ ಏನ್ ಮದುವೆ ಆಗವ ನೀನು? ಈ ಹಂಗ ಅನ್ಬೇಡ್ರಿ. ನನ್ನ ಮಾವನ್ ಬಗ್ಗೆ ಹೇಳ್ಬೇಕಂದ್ರ ಅವ್ರ ಬಾಳ್ ಸೈಲೆಂಟ್ ರೀ. ಅಲ್ಲವಿ ನೋಡಾಕ ಇಟ್ಟದಿ ಇಟ್ಟೆಲ್ಲ ಮಾತಾಡಕತ್ತಿಯಲ್ಲ. ಮದ್ವಿ ಮಾಡ್ಕೋಬೇಕ ನಮ್ಮ ಮಾವನ ಅನ್ನಕತ್ತಿಯಲ್ಲ. ನಿಮ್ಮ ಮಾವ ಏನ್ ಕೆಲ್ಸಾರ ಏನ್ ಮಾಡ್ತಾನ? ನಮ್ ತಂಗಿನಾರ ಹೆಂಗ್ ಕೊಡೋದ ಅವನಿಗೆ? ನಮ್ಮ ಮಾವ ಗನ ಉಡಾಳದನ್ರಿ. ನಮ್ಮ ಮಾವ ಒಂದು ಕೆಲ್ಸ ಮಾಡಲ್ಲ ರೀ. ನಮ್ಮ ಮಾವಗ ಹೆಣ್ ಕೊಡ್ತೀರೋ ಬಿಡ್ತೀರಾ ನಿಮ್ ಇಷ್ಟ ರೀ. ಅಲ್ಲವಿ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟು ಮಾತಾಡಕತ್ತಿಯಲ್ಲ. ಅಂತವನ್ ಜೋಡಿ ನೀ ಬಂದಿಯಲ್ಲ ಸ್ಕೂಲ್ ಗಿಲ್ಲೆಲ್ಲ ಬಿಟ್ಟು. ನೀ ಎಷ್ಟು ಉಡಾಳಿರ್ಬೇಕು. ನಾನೇನು ಉಡಾಳ ಇಲ್ರಿ. ನಮ್ಮ ಮಾವ ನನ್ನ ಕೇಳಿದ್ದು ಕೊಡ್ಸಲ್ಲ ರೀ. ಅದಕ್ಕ ಹೆಣ್ ನೋಡಕ್ ಹೋಗುಂಬಾ ಅಂದ್ರ ನಾ ಕೇಳಿದ್ದೆಲ್ಲ ಕೊಡಿಸ್ತಾನ್ರಿ. ಅಂದಾಗ ಈಗ ತಿಳಿದಂಗಾಯ್ತು. ನಿನ್ನ ಅವಂಗ ಲಾಭ ಐತಿ, ಅವನಿಂದ ನಿನಗ್ ಲಾಭ ಐತಿ. ಅಲ್ಲ ಮಾವನ ಕೇಳ್ತಿಯಲ್ಲ ಯಾಕೆ? ನಿಮ್ ತಂದೆ ಏನು ಕೊಡ್ಸಲ್ಲ ನಿನಗ? ನಾ ಸಣ್ಣ ಕೂಸು ಇದ್ದಾಗಿಂದ ನಮ್ಮ ಮಾವನ ಹತ್ರನ ಬೆಳ್ದಿ. ನೀವು ಮಾತಾಡ್ತಿದ್ರ ನನಗೆ ಸ್ಟಡಿ ಮಾಡ್ಸಿದಿರಿ. ನನಗೇನು ಗೊತ್ತವ? ಚಲೋ ಹುಡುಗ ಬರ್ತಾನಂದ್ರ ಇಂಥ ಪೋತರಾಜ್ ಬರ್ತಾನಂತ ನನಗೇನು ಗೊತ್ತ? ಅವಿ ನಡ್ರಿ ಎದ್ ನಡ್ರಿ ತಿಳ್ದಂಗಾಯ್ತು ನಿಮ್ಮ ಮನೆ ಬರ. ನೀವೇನು ಕನ್ಯಾ ನೋಡವ್ರ? ನೀವು ಮನಿಗೆ ಹೋಗಿ ನಾಷ್ಟಾ ಮಾಡಿ ಊಟ ಮಾಡಿ ಅವ್ರ ಮನಿ ಡಬ್ಬ ಹಾಕಿ ಹೋಗವ್ರ. ನಡ್ರಿ ಎದ್ ನಡಿ. ನಾ ಸ್ವಲ್ಪ ಹುಡುಗಿನ ಜೊತೆ ಮಾತಾಡ್ತೀನ್ರಿ. ನೀ ಮಾತಾಡ್ತೀವ ಮಾತಾಡ. ಆದ್ರೆ ನಿನ್ನ ಮಾತಿನ ಗದ್ದಲ್ದಾಗ ನೀವು ಅವನ್ ಹೇಳಿಬೇಡ. ನೀ ಹೇಳಕತ್ತಿ ಬಾ ಅಕ್ಕ. ಓಯ್ ನೀ ಏನ್ ಆ ಕಡೆ ನೋಡಕತ್ತಿಯಲ್ಲ? ಅಲ್ಲೇನು ಮದ್ವಿ ಮಾತುಕತೆ ನಡೆದೈತೇನ? ಬರೇ ಹುಡುಗರು ಮಾತಾಡಕ್ ಹೋಗ್ಯಾವ ಅಷ್ಟ. ನೀನ್ ನೋಡೋ ಚಟನ ಐತೇನ ಇದು ಒಟ್ಟು ಹೆಣ್ಮಕ್ಳನ್ನ? ಹಂಗಲ್ರಿ, ಆ ಹುಡುಗಿ ಜೊತೆ ನಮ್ಮ ಸೊಸಿ ಹೋದ್ಲಲ್ಲ ಅದ ಅಂಜಿಕಿರಿ. ಎಲ್ಲಿ ಹೆಣ್ಣು ನೋಡಕ್ ಹೋಗ್ತೀವಲ್ಲ ಅಲ್ಲಿ ಲಾಸ್ಟಿಗೆ ನಮ್ಮ ಸೊಸಿ ಹೋಗ್ತಾಳ, ಅಲ್ಲಿ ಮುರ್ಕೊಂಡ ಬರ್ದಾಗೈತ್ರಿ. ಬರ್ಬೇಕು. ಏಯ್ ಅಲ್ಲೇನ್ ನೀ ಮದ್ವಿ ಮಾತುಕತೆ ಮಾಡ್ಬೇಕಂತ ಮಾಡಿದ್ದೆ? ಹ್ಞೂ ರೀ. ಏನ್ ಹೂ ಅಂತೀವ? ಅಲ್ಲೇನ್ ಮದ್ವಿ ಕತೆ ಮಾತುಕತೆ ಮಾತಾಡಕ್ ಕಳ್ಸೇನವೇನ ಅವ್ರನ್ನ? ಮತ್ತೆ ಬರೇ ಎರಡು ಮಾತು ಮಾತಾಡಕ್ ಹೋಗ್ಯಾರ ಅಷ್ಟ. ಅವ ಎರಡು ಮಾತು ಮನಿ ಮುರಿತಾವ ಬರ್ರಿ ಸರ್. ಹುಡುಗಿರ ಆ ಕಡೆ ಎದ್ದು ಹೋಗ್ತಾರೆ, ಅವರು ಎದ್ದು ಹೋಗಂಗೆ ಕಾಣ್ತಾರೆ. ನಾ ಗಾಡ ಮುಕ್ಕೊಂಡಿರ್ತೀನಿ, ನೀನು ಮುಗ್ಸಂಬಾನಿ. ಏನ್ ಮಾತಾಡ್ಬೇಕವ? ನೀವರ ನಮ್ಮ ಮಾವನ ಮದ್ವೆ ಆಗ್ರಿ. ಇಲ್ಲಾಂದ್ರ ಅವ್ ಊರ್ಲ ಹಾಕೊಂಡ್ ಸತ್ತು ಹೋಗ್ತಾವ. ಇನ್ನೊಂದ್ 4-5 ವರ್ಷ ತಡಿ ಅನ್ನ ತಡಿಯೋವಲ್ಲ. ಒಟ್ಟ ಮದಿ ಅಂತ ಓಡಾಡಕತ್ತ ನೋಡು. ಅಲ್ಲ ನಿಮ್ಮ ಮಾವ ಏನಾರ ಕೆಲಸ ಮಾಡ್ತಾನೆ? ಹೊಡ್ ತುಂಬಾ ತಿನ್ನೋದು ಮೊಕ್ಕೊಳೋದು ಅದೊಂದ್ ದೊಡ್ಡ ಕೆಲ್ಸ ನೋಡ್ರಿ. ಮತ್ ಆಗಾಳೆ ಮತ್ ಕಂಪ್ನಿದಾಗ ಕೆಲ್ಸಕ್ಕೆ ಹೋಗ್ತಾನಂತ ಹೇಳಕತ್ತಿ. ಹಂಗ ಹೇಳಿಕಂದ್ರ ನಂಗ್ ಮಾವ ತಿನ್ನ ಕೊಡ್ಸುದಿಲ್ಲ ರೀ. ಇನ್ನು ಸಂಬಂಧ ನಿಮ್ಮ ಮಾವ ನನ್ ಗಂಟ್ ಹಾಕ್ಲಿಕತ್ತೇನ? ಹಂಗೇನಿಲ್ರಿ, ನಮ್ಮ ಮಾವ ಚಲೋ ಅದಾನ. ನೀವ್ ಮದ್ವೆ ಆಗ್ಬಿಡ್ರಿ, ನಮ್ಮ ಮಾವ ನಿಮಗ ತಿನ್ನ ಕೊಡಿಸ್ತಾನ. ನೀ ಮಾತಾಡೋದ್ ಮಾತ ಏನಾರ ಹೇಳಿದ್ನಂದ್ರ ನಮ್ಮನ್ನ ನಿಮ್ಮ ಮಾವನ್ ಕೈಕಾಲ ಮುರಿತಾನ. ಹಂಗಾರ ಮಾಡ್ಬಿಡ್ರಿ, ಮನ್ಯಾಗ ಕುಂದುತ್ತಾನ. ನಾನು ಅವ್ನ ಮದ್ವೆ ಆಗ್ತೀನಿ. ನಿಮ್ಮ ಮಾವನ್ಕಿಂತ ಯಾಕೋ ನನಗ ನಿನ್ ಮೇಲೆ ಡೌಟ್ ಬರಾಕತ್ತೈತಿ. ಅಷ್ಟು ನನ್ ಮ್ಯಾಗ ಡೌಟ್ ಇತ್ತಂದ್ರ ನಮ್ಮ ಮಾವನ್ ಜೊತೆ ಮಾತಾಡ್ರಿ, ಗೊತ್ತಾಗತ್ತಾ? ಬಿಸಲಾಗ ಅಲ್ಲಿದ ಹೈರಾಣೆ ಬಂದೀವಿ. ಮತ್ತ ಇಟ್ಟು ತಕ ನಿತ್ತದಕ್ಕೂ ಹೆಣ್ಣದ ಕೊಡ್ತೀರಿಲ್ಲ? ಅಲ್ಲೋ ಆಗಳಿಂದ ನೋಡಾಕತ್ತೀನಿ ಹೆಣ್ಣಂತ ಬಡ್ಕೊಳಕತ್ತಿ. ಒಂದ್ ಕೆಲಸ ಅಂದ್ರ ಅದು ನಿಟ್ಟಿಗೆ ಹೇಳುವಲ್ಲಿ ಇರ್ಲಿ. ಟ್ರ್ಯಾಕ್ಟರ್ ಹೊಡ್ಯಾಕ್ ಬರ್ತೈತೆ ನಿನ್ಗೆ? ನೋಡ್ರಿ, ನೀವು ಟ್ರ್ಯಾಕ್ಟರ್ ಹೊಡೆಯೋಂಗೆ ಹೆಣ್ಣು ಕೊಡ್ತೀನಿ ಅಂದ್ರೆ ಟ್ರ್ಯಾಕ್ಟರ್ ಹೊಡಿತೀನಿ ರೀ. ಮತ್ತು ಎತ್ತ ಗಾಡಿ ಹೊಡೆಯೋಂಗೆ ಹೆಣ್ಣು ಕೊಡ್ತೀನಿ ಅಂದ್ರೆ ಎತ್ತ ಗಾಡಿನೂ ಹೊಡಿತೀನಿ ರೀ. ನೀವು ಹೇಳಿದ ತೆಗೆದ ಮಾಡ್ತೀನಿ, ಒಟ್ಟೆ ಕಣ್ಣು ಮುಚ್ಚಿ ಹೆಣ್ಣು ಕೊಟ್ಟು ಬಿಡ್ರಿ. ನೀವು ಹೇಳಿದ ತೆಗೆದ ಮಾಡ್ತೀನಿ. ನಿನಗೂ ಮೈ ತುಂಬ ಕೆಲಸನೂ ಇಲ್ಲ, ಮದುವೆ ಆಗೋ ಹುಚ್ಚು ಭಾಳ ಹಿಡ್ದಂಗೆ ಆಗೈತಿ. ಕೊಡ್ತೀನಿ ತಮ್ಮ, ನಮ್ಮ ತಂಗಿನ ಮದುವೆ ಮಾಡ್ಬೇಕು ಕೊಡ್ತೀನಿ. ಆದ್ರೆ ನನ್ನ ಕಂಡೀಷನ್ ಅದಾವ. ಏನ್ರಿ ಅಂತ ಕಂಡೀಷನ್? ತಮ್ಮ ನಮ್ಗೆ ಇರೋಕೆ ಒಬ್ಬಕ್ಕೆ ತಂಗಿ, ನಾನು ಹೊರಗೆ ಕೊಡಬಾರದಂತ ಮನಸ್ಸಿತ್ತು. ಆದ್ರೆ ತಂಗಿನ ಕೊಡ್ತೀನಿ, ಆದ್ರೆ ನೀ ಮಣಿ ಹಳೆಯಾಗಿ ನಮ್ಮಲ್ಲೇ ನಾನು ತಂಗಿನ ಕೊಟ್ಟು 3 ಹೊತ್ತು ಊಟ ಕೊಟ್ರೆ ಸಾಕ್ರಿ. ಯಾವ ಮಗ ಒಲ್ಲೆತ್ತಾನ್ರಿ? ಇವತ್ತಿನ ದಿವ್ರಂದ್ರೆ ಇಲ್ಲೇ ಇದ್ದು ಬಿಡ್ತೀನಿ. ಇಷ್ಟು ಹೇಳ್ತಿ ಅಂದಮೇಲೆ ನಮ್ಮ ತಂಗಿನ ಕೊಡ್ತೀನಿ, ಊಟನೂ ಹಾಕ್ತೀನಿ. ಆಯ್ತು, ನನಗೊಬ್ಬ ಮನ್ಯಾಗ ಕೆಲಸಗಾರನೂ ಬೇಕಾಗಿತ್ತ. ನಮ್ಮ ತಂಗಿ ಒಬ್ಬಕ್ಕೆ ಆಕಿನೂ ಹೊರಗೆ ಕೊಟ್ಟು ಹೆಂಗೆ ಗಂಡನ ಮನೆಗೆ ಕಳಿಸ್ಬೇಕಂತ ವಿಚಾರ ಮಾಡಕತ್ತಿದ್ದೆ. ನೀ ಚಲೋ ಸಿಕ್ಕಿ ನಡಿತಮ್ಮ, ನನ್ನ ಕೈಯಾಗ ಏನೋ ಹಾಕಿ ನಡಿ. ಕೊಡ್ತೀನಿ ಅನ್ನೋಣ ಖುಷಿಯಾಗಿತ್ತು. ಆದ್ರೆ ಈಗೇನು ಮಾತಾಡಕತ್ತಿರಲ್ಲ.
ಈ ಮಾತಿಗೆ ಯಾಕೋ ಬಿಕ್ ಹತ್ತದಂಗೆ ಆಗ್ತದೆ ರೀ. ಹೌದು, ನಾನು ಇಲ್ಲಿ ಇಟ್ಕೊಂಡು ಏನು ಮಾಡೋರು? ಏನು ಹೇಳಕತ್ತಿ ಅಂದ್ರೆ ಏನು ತಮ್ಮ ಅಂದ್ರೆ ನಮ್ಮ ತಂಗಿನ ಕೊಟ್ರೆ ಮಜಾ ಮಾಡ್ಕೊತ ಕುಂದಿರ್ಬೇಕಂತ ವಿಚಾರ ಐತೆ. ಹೆಂಗೆ ನೋಡು ಹೆಂಗೈತಿ ಹೊಲ, ಗಾಡಿಗಳು ಅದಾವು, ಗಾಡಿ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು, ಒಟ್ಟು ಹೊಲ್ದಾಗ ಏನು ಕೆಲಸ ಅದಾವೆ ಎಲ್ಲ ಮಾಡ್ಬೇಕು ಅಷ್ಟೇ. ಒಟ್ಟು ಇವ್ ಒಂದು ಆಳು ಬೇಕಾಗೈತಿ, ನನಗೊಂದು ಹೆಣ್ಣು ಬೇಕಾಗೈತಿ. 4 ದಿನ ಇವನು ಮಾತಿಗೆ ಇವನು ಮನೆಯಾಗಿದ್ದು ಮುಂದೊಂದು 9 ತಿಂಗಳ ಕಡೆ ಹಾರು ಹೋದ್ರೆ ಆತ. ಏನೋ ತಮ್ಮ ಏನೋ ವಿಚಾರ ಮಾಡಕತ್ತಿಲ್ಲ, ಮದುವೆ ಆದಾಗ 4-5 ದಿವ್ಸನಾಗ ಏನು ಕಾಲು ಕಿತ್ತ ವಿಚಾರ ಐತೆ ಹೆಂಗೆ ನಿಂದ? ಹಂಗೆ ಯಾಕೆ ಸಂಶಯ ಮಾಡ್ತೀರಿ? ಅಲ್ಲ, ನನ್ನ ಮುಖದ ಹಂಗೇನ್ರ ಕಾಣ್ತದೇನ್ರಿ? ನಿಮ್ಮ ಮಾತಿಗೆ ಒಪ್ಪೋತೀನಿ ರೀ. ನಿಮ್ಮ ತಂಗಿ ನನ್ನ ಜೊತೆ ಮದುವೆ ಮಾಡಿರಿ, ನೋಡಿರಿ ನಿಮ್ಮ ಹೊಲ ಎಲ್ಲ ಹೆಂಗೆ ಹಸನ್ ಇರ್ತೀನಿ. ನಮ್ಮ ಅಕ್ಕನ ಮಗಳು, ನಮ್ಮ ಅಕ್ಕ, ನಮ್ಮ ಊರಾಗ ಹಿರಿಯರೆಲ್ಲ ಮಕ್ಕಳು ಒಂದು ಮದುವೆ ಮಾಡಾಕ್ತಾ ಇರಲಿಲ್ಲ. ಇಲ್ಲಿ ಮದುವೆ ಮಾಡಿ 1 ತಿಂಗಳು 1 ವರ್ಷ ಇಟ್ಕೋರಿ, ಮುಂದೆ ಐತೆ ನಮಗೆ. ನೋಡು ಹೊಲ ಹಸನ್ ಮಾಡ್ತೀನಂತೀಯ, ಹಸನ್ ಮಾಡ್ತೀವೋ ಏನು ಹೊಲನ ಡಬ್ಬ ಹಾಕ್ತೀವೋ, ಮತ್ತು ನಮ್ಮ ತಂಗಿ ಬಾಳೆ ಹಾಳಾಗಬಾರ್ದು ತಮ್ಮ. ಇನ್ನೊಂದು ಕಂಡೀಷನ್, ನಮ್ಮ ತಂಗಿಗೆ ಹೊಡೆಯಂಗಿಲ್ಲ ಬಡಿಯಂಗಿಲ್ಲ. ಏನಾರ ಒಂದು ಕೈ ಹಚ್ಚಿದಿ ಮಗನ ಹೆಂಗೂ ಊರು ಬಿಟ್ಟು ಬಿಟ್ಟು ಇಲ್ಲೇ ಮಣ್ಣ ಕೊಡ್ತೀನಿ. ಏನು ಮಾತಾಡ್ತೀರಿ? ಕರೆದು ಕನ್ಯಾ ಕೊಡ್ತೀರಿ ಅಂದ್ರೆ 3 ಮೂಲೆ ಇಡ್ಸಂಗೆ ಕಾಣ್ತೀರಿ. ಹೌದು, ನಿಮ್ಮ ತಂಗಿ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ರೀ. ನೀವೇನು ಇರೋದ ಹುಡುಗಿ ಇಟ್ಟದಾಳ ಹಾಕಿ ಮಾತಾಡ್ತೀನಿ ಅಂತ ಕರ್ಕೊಂಡು ಹೋಗ್ಕಾಳ. ನೀವು ನೋಡಿದ್ರೆ ನೀವು ಮಾತಾಡ್ತೀನಿ ಅಂತಿದ್ದಿ, ಇಲ್ಲೇನು ಬರೀ ಮಾತುಕತೆ ಮಾತಾಡಕ್ಕೆ ಬಂದ್ರೆ ಹೆಂಗೆ? ನಮ್ಮ ಸೊಸಿ ಏನು ಮಾತಾಡಕ್ಕೆ ಹೋಗಲ್ರಿ. ಆಕಿಂದೇನು ಮಾತು ದಾಂಡಿ ಹತ್ತೋದಲ್ಲ. ಆಕಿ ಒಗತನ ಮುರ್ಸಾಕ ಬಂದ ತಿಳ್ಕೊಂಬಿಡ್ರಿ. ಆದ್ರೆ ನಾ ಏನಾರ ಶಾಣೆತನದಿಂದ ಮಾತಾಡಿದ್ವಿ ಸ್ವಲ್ಪ ಮುಂದಾದ್ನಿ ಅಂದ್ರೆ ನಿಮ್ಮ ತಂಗಿ ನಾನು ಹಿಂತಾಕಾಳ, ನಾನು ಒಬ್ಬ ಸಂಸಾರ ಹಾಕಿನ್ರಿ, ಸ್ವಲ್ಪ ಮಾತಾಡ್ಬೋದಲ್ರಿ? ತಮ್ಮ ಮಾತಾಡಬೇಡ ಅನ್ನಂಗಿಲ್ಲ, ಎಲ್ಲ ಕಂಡೀಷನ್ಗೆ ಒಪ್ಕೊಂಡಿ. ಮಾತಾಡ್ದಂಗೆ ಎಲ್ಲ ಕಂಡೀಷನ್ ನಡ್ಕೊಂಡು ಉಳ್ಕೊತೀನಿ. ನೋಡಿ ವಿಚಾರ ಮಾಡಿ ಮಾತಾಡು. ಕಂಡೀಷನ್ ರೀ, ಕಂಡೀಷನ್ ಮಾಡಿ ಹೇಳ್ತೀನಿ. ನಾನು ನಿಮ್ಮ ತಂಗಿನ ಮದುವೆ ಹಾಕಿನಿ, ಅದಕ್ಕಿಂತ ಮೊದಲ ಸ್ವಲ್ಪ ಮಾತಾಡಿ ಬರ್ತೀನಿ ರೀ. ಹೋಗಿ ತಮ್ಮ ಹೋಗಿ, ಮಾತಾಡ್ತೀನಿ ಅಂತಿ ಮಾತಾಡು. ನನಗೂ ಭಾಳ ಚಲೋನ ಆಯ್ತು. ಮನ್ಯಾಗ ಒಬ್ಬ ಅಳಿಯ ಬೇಕಾಗಿದ್ದ, ಹೊಲ್ದಾಗ ಒಬ್ಬ ಕೆಲಸಗಾರ ಬೇಕಾಗಿದ್ದ. ಮಾತಾಡೋದು ಏನು ಮಾತಾಡ್ತೀವಿ ಮಾತಾಡ ಐತೀನಿ ನನ್ನ ಕೈಯಾಗ. ನನ್ನ ಮದುವೆ ಆಗ್ತಾನಂತ ಬಂದು ಮುಂದೆ ಹೆಂಗೆ ಸಾಕ್ತೀನಿ ನನ್ನ? ಹೆಂಗೆ ನಾಕೆ ಏನೈತೆ ರೀ? ನಿಮ್ಮಣ್ಣ ಹೆಣ್ಣು ಕೊಡ್ತೀನಿ ಅಂತ ಹೇಳೋಣ, ನಿಮ್ಮಣ್ಣ ಇಲ್ಲೇ ಇಟ್ಕೋತೀನಿ ಅಂತ ಹೇಳೋಣ, ನಿಮ್ಮಣ್ಣ 3 ಹೊತ್ತು ಊಟನೂ ಹಾಕ್ತೀನಿ ಅಂತ ಹೇಳೋಣ. ನನಗೆ 3 ಹೊತ್ತು ಹಾಕ್ತಾನಂದ್ರೆ ನಿಮ್ಗೆ ಒಂದು 2 ಹೊತ್ತು ಹಾಕೋದಿಲ್ಲೇನ್ರಿ? ಅಂದ್ರೆ ನಮ್ಮ ಮನೆಯಾಗೆ ನನ್ನ ಚಂದ ನೋಡ್ಕೊಳವೇನಿ? ಹಿಂಗ್ಯಾಕೆ ಮಾತಾಡ್ತೀರಿ? ಮನೆ ಯಾರ್ದಿದ್ರೇನು, ಮನಸ್ಸೊಂದು ನಮ್ದು ಇರ್ತದಲ್ಲ, ಅಷ್ಟು ಸಾಕು. ಯಾರೂ ಹೆಣ್ಣು ಕೊಡೋಲ್ಲಾಗ್ಯಾರ ಅಂತೇಳಿ ನಾವು ಚಿಂತೆ ಆಗಿದ್ದೀವಿ. ನೀವು ಮನಸ್ಸು ಮಾಡಿ ಮದುವೆಯಾಗಿ ನೋಡಿರಿ, ಯಾರು ಹೆಂಗೆ ನೋಡ್ಕೋಬೇಕು. ಅದಕ್ಕೆ 10ರಷ್ಟು ನಾನು ನಿಮ್ಗೆ ನೋಡ್ಕೋತೀನಿ. ಗಂಡ ಎಂತ ಹೆಂಗಿರ್ಬೇಕು ರೀ? ಒಟ್ಟು ನಕ್ಕೋತ ಚಂದ ಇರ್ಬೇಕಲ್ಲ, ಹಂಗೆ ಚಂದ ಇಡ್ತೀನಿ ರೀ. ಮತ್ತು ನಿಮ್ಮ ಸೊಸೆ ಹೇಳ್ತಾಳ ನೀ ಭಾಳ ಉಡ ಇದ್ದಿ ಅಂತ ಹೇಳಿ. ಆ ಸಣ್ಣ ಹುಡುಗಿ ಮಾತು ನಂಬಿ ಕೂತಿರಲ್ರಿ, ಅವನವನಕಿನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲ ಬಗ್ತಾನ ಸುಳ್ಳಾಗತ್ತವ. ನೀವು ಆಕಿ ಮಾತು ನಂಬ್ರಿ ಬಿಡ್ರಿ, ನಾ ಏನೂ ಕೇಳೋದಿಲ್ಲ. ಆದ್ರೆ ನಾ ಹಂಗದೀನಿ ನಂಬಿ ಒಂದು ಸಲ ನನ್ನ ಕೈಲಿ ತಾಳಿ ಕಟ್ಸೋರಿ. ನಾ ಹೆಂಗದೀನಿ ಅಂತ ನಿಮ್ಗೆ ಗೊತ್ತಾಗೈತಿ. ಅದ್ರ ನಾ ಏನಾದರೂ ಮದುವೆ ಆಗ್ತೀನಿ ರೀ, ಬಟ್ ನಂಗೆ ಅಡುಗೆದು ಮಾಡಕ್ಕೆ ಬರಲ್ಲ. ಸಾಯ್ತಕ್ಕ ನಾವೇನು ನುಚ್ಚು ಕುದಿಸು ತಿನ್ಬೇಕಾ? ಹೋಲ್ ಬಿಡ, ಅಡಿಗೆಗಿಂತ ಹೆಚ್ಚು ಎಣ್ಣೆಯೋದಿಲ್ಲ. ನೀ ಮದುವೆ ಹಾಕಿನಂದಲ್ಲ ಅಷ್ಟು ಸಾಕು, ನಾ ಮಾಡಿ ಹಾಕ್ತೀನಿ. ಅನ್ನ ಅಂದ್ರೆ ಅನ್ನ, ಸಾರು ಅಂದ್ರೆ ಸಾರು, ದೋಸೆ ಅಂದ್ರೆ ದೋಸೆ, ಇಡ್ಲಿ ಅಂದ್ರೆ ಇಡ್ಲಿ. ನೀ ಏನಂತ ಎಲ್ಲ ನಾ ಮಾಡಿ ಹಾಕ್ತೀನಿ. ಆದ್ರೆ ಒಂದು ಕಂಡೀಷನ್, ಏನು? ನೀವು ಉಡಾತನ ಮಾಡೋದು ಬಿಡ್ಬೇಕು. ನಮ್ಮ ಸೊಸಿ ಮಾತು ಕೇಳಿ ನೀವು ನನಗೆ ಉಡಾಳನ ಅಂತೀರೇನ? ಅಷ್ಟು ಸಣ್ಣ ಹುಡುಗಿ ಮಾವನ ಜೊತೆ ಹುಡುಗಾಟ ಮಾಡಬಾರ್ದೇನ್ರಿ? ನಾ ಅಷ್ಟು ಉಡಾಳ ಇದ್ದೀನಿ ಅಂದ್ಬೇಕು. ನಮ್ಮ ಸೊಸಿ ನಮ್ಮ ಜೊತೆ ಹೆಂಗೆ ಅಡ್ಡಾಡ್ತಿದ್ಲು, ಮಾವ ಸೊಸೆದು ಬಿಡ್ಲಾರ್ದದು. ಅದು ಮುಂದೆ ನೀವ ನೋಡಾಕದ್ರಳ ಹೆಂಗಿರ್ಬೇಕು ಹಂಗಿರ್ತೀನಿ. ಹೆಂಗಿರ್ಬೇಕಂತ ಹಂಗೆ ಇರು, ನಮ್ಮ ಮನೆಯಾಗ ಇರು. ಅಣ್ಣ ತಂಗಿ ಕೂಡಿರಿ ಅಂಬೀಷ್ ಮನೆಗೆ ಇಟ್ಕೊಳತ್ತೀರಿ, ಮತ್ತು ನಾಳೆ ಹೊಲ್ದಾಗ ದಗದು ಬಂದಾತ ರುಬ್ಬಿರಿತನ ಇಬ್ಬರು ಕೂಡಿ. ನಾ ಬೇಕಂದ್ರೆ ಮತ್ತು ನಮ್ಮ ಹೊಲ್ದಾಗ ಕೆಲಸ ಮಾಡ್ಬೇಕಪ್ಪ. ಹೆಣ್ಣ ಹೊಣ್ಣ ಮಣ್ಣ ತಾನಾಗೇ ಹೊಲದ ಬರಾಕತ್ತೈತೆ ಅಂದ್ಬೇಕು. ನಾ ಯಾಕೆ ಬಿಡಲೆ? ಹೆಣ್ಣಿನ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋತೀನಿ, ಈ ಮಣ್ಣಿನ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋತೀನಿ. ಒಟ್ಟು ನೀನು ಕಣ್ಣು ಮುಂದೆ ಚಂದ ದುಡ್ಕೋತಿರ್ತೀನಿ. ಆದ್ರೆ ಈಗ ಹೂ ಒಂದು ಆಮೇಲೆ ಹೆಡಕ್ಕೆ ಹಾರಿಸ್ಬಾರ್ದ. ಮತ್ತು ನಾವು ಹ್ಞೂ ಅಂದೇನಿ, ಉಳಿದಿದ್ದೆಲ್ಲ ಈಗ ನಮ್ಮ ಮನೆ ಹಿಮ್ಮಟ್ಟು ಮಾತಾಡ. ಬಾಯ್. ಇದಕ್ಕಿಂತ ಹೆಚ್ಚಿಗೆ ಯಾರೂ ಹೆಣ್ಣು ಕೊಡೋದಿಲ್ಲ ನನಗೆ. ಎಲ್ಲಿ ಹೋದಲ್ಲಿ ಬಯಸ್ಕೊಂಬರೋದು ಆಯ್ತು. ಹೆಣ್ಣು ಕೊಡ್ತೀನಿ ಅಂದಾನೆ, ಮತ್ತು ಕೆಲಸನೂ ಕೊಡ್ತೀನಿ ಅಂದಾನೆ, ಮತ್ತು ಇಲ್ಲೇ ಇಟ್ಕೋತೀನಿ ಅಂದಾನೆ. ಯಾಕೆ ಬಿಡಲಿ? ಏಕಿನೂ ಹೂ ಅಂದಾಳ. ಅಣ್ಣ ಕೈ ಕಾಲು ಬಿದ್ದಕಿನ ಕೊಳ್ಳಿಗೆ ತಾಳಿ ಕಟ್ಟಿ ಮನಿ ಹಳೆ ನಾನಾಗ್ಬೇಕು. ನೋಡ್ರಿ ಬೇಗ್ರ, ಇದ್ದಿದ್ದು ಹೇಳ್ಬೇಕಂದ್ರೆ 1000 ಸುಳ್ಳು ಹೇಳಿ ಒಂದು ಮದುವೆ ಆಗ್ಬೇಕಂತ ಹೇಳ್ತಾರೆ. ಹೇಳಿವೆಲ್ಲ ಸುಳ್ಳು ಅದು, ಆದರೆ ಮದುವೆನೇ ಆಗಲಿಲ್ಲ. ಏನು ಬಗ್ಗಿನ ದೊಡ್ಡ ಧೈರ್ಯ ಮಾಡಿ ನಿಮ್ಮ ತಂಗಿನ ಕೊಡ್ತೀನಿ ಅಂದಿರಿ. ಮತ್ತು ಆ ಹುಡುಗಿನೂ ಹಾಕಿನಂದ, ಮತ್ತು ಇಲ್ಲೇ ಇಟ್ಕೋತೀನಿ ಅಂದಿರಿ, ಕೆಲಸನೂ ಕೊಡ್ತೀನಿ ಅಂದಿರಿ. ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಆದ್ರೆ ಮದುವೆ ಮಾಡ್ತೀನಿ ಅಂತೇಳಿ ಆಮೇಲೆ ಕೈ ಕೊಡಬಾರ್ದ್ರೆ
ಇಲ್ಲ ನಾ ಏನು ಹುಡುಗಾಟಿಗೆ ಇವಂಗ ಸುಮ್ಮನೆ ಮಾತಿಗೆ ಅಂದೆ ನಿನ್ನ ಕಡೆ ಕಾರಣ ತಿಳ್ಕೊಂಬಿಟ್ನ ಹೋಗಿ ನಮ್ಮ ತಂಗಿ ಜೊತೆ ಏನು ಮಾತಾಡಿ ಏನು ಆಕಿನೂ ಹ್ಞೂ ಅಂದ್ರೆ ಏನು ಬೇ ತಂಗಿ ಹ್ಞೂ ಅಂದೆ ಅವಂಗ ಮತ್ತು ನಾ ಅದಕ್ಕೆ ಕೊಡ್ತೇನೆ ಅಂದ್ಯಲ್ಲ ಅದಕ್ಕೆ ನಾ ಆಗ್ತೇನೆ ನಾನು. ಈ ಅಕ್ಕ ಬೇರೆದವ್ರ ಮದ್ವೆ ಆಗು ಇವನೇನ್ ಮದ್ವೆ ಆಗ್ತಿ? ನೀನು ನಾವು ಭಾಳ ಮುಂಚೆ ಸುಮ್ಕೊಂಡ್ರತಿಲ್ಲ. ನೀವು ಹೋಗೋ ಮತ್ತೆ ಏನು ತಿತಿ ಎಲ್ಲ ಕೊಡಿಸ್ತೀನಿ. ಕೈ ಚೀಲ ತುಂಬಿ ತಿಲ್ಲಾಕ ಮನೆ ಒಯ್ತೀನಿ. ಈಗ ಬಾಯಿ ಮುಂಚೆ ಸುಮ್ಕೊಂಡ್ರು ಭಾಳ ದಿವಸದ ಒಂದು ಕನ್ಯೆ ಮದುವೆ ಹಾಕಿ ಹೋಗೈತಿ. ಒಂದು ಮನೆಯವ್ರು ಕೊಡಕ್ಕೆ ಹೋಗಂದಾರ. ಇದಕ್ಕೂ ಅಡಗಲ್ ಬಿಡಕ್ಕೆ ಹೋಗ್ಬೇಡ ನೀನು. ಹಂಗಾದ್ರೆ ಓಕೆ ಅಕ್ಕ, ನಮ್ಮ ಅವನ ಮದ್ವೆ ಆಗು. ಅವ್ ಚಲೋ ಅದನ್ನ ಭಾಳ. ತಂಗಿ ನಿನಗೆ ತಲೆ ಕಟ್ಟಿತೇನ? ನೀವು ಹ್ಞೂ ಆಗತ್ತಿಯಲ್ಲ ಮದುವೆಗೆ. ಆ ಮಗ ನೋಡಿದ್ರೆ ಕೆಲಸ ಇರ್ಲಾರ್ದ ಬಂದಾನ, ಹೊಲ ಮನೆ ಕೆಲಸ ಮಾಡಂತಂದ್ರೆ ಓಡಿ ಹೋಗ್ತಾನಂತ ತಿಳ್ಕೊಂಡು ನಾ ಸುಮ್ಮನೆ ಹೇಳಿದ್ರೆ ನೀ ಏನು ಕರೆನ ತಿಳ್ಕೊಂಡ್ಬಿಟ್ಟಿಯಲ್ಲ. ಅಣ್ಣ ಅವ್ರಿಗೆಲ್ಲ ಹೇಳಿದಿನ ನಂಗೆ ಅಡುಗೆ ಅದು ಬರಂಗಿಲ್ಲ ಅಂತ ಹೇಳಿ ಅವರೇ ಅಡುಗೆ ಅದು ಮಾಡಿ ಹಾಕ್ತೀನಿ ಅಂದಾರ. ನೀ ಏನು ಬಂಡ್ಗೆಟ್ಟಿಲೆ ಅವನವ್ನ ಕೆಲಸ ಇಲ್ಲ ಅಂದಾಗ ಅನ್ಕೊಂಡಿದೆ. ಅಂತೂ ಕಸ ಮುಸ್ರಿ ಮಾಡೋದು ಹೆಂಗಸರು ಸೀರೆ ತೊಳೆಯೋದಕ್ಕೂ ಬಂಡ್ಗೆಟ್ಟು ನಿಂತು ಅಂದಂಗೆ ಆಯ್ತು. ಸುಮ್ಕೊಂಡ್ರೆ ಬೇಗಾರ ಅವನು 30 ವರ್ಷದ ಮಗ ಆದ್ರೂ ಮದುವೆ ಆಗ್ತಾ ಇರಲಿಲ್ಲ. ಹಿಂಗೆ ಹೋಗಿನ ಅನ್ಸಾತಿತ್ತು. ಅಂಥದ್ರಾಗ ಏನೋ ಕೊಡ್ತೀನಿ ಅಂದ್ರಿ. 1-2 ಸಲ ಅಡುಗೆ ಮಾಡಿದ್ರೆ ಏನಾಗ್ತದ? ಸ್ವಲ್ಪ ಕಸ ಮುಸ್ರಿ ಒಗ್ಯಾನ ಮಾಡಿದ್ರೆ ಏನಾಗ್ತದ? ಮಾಡೋದ್ರಿ ನಮ್ಮ ಕೆಲಸ ಬೇಕಾದ್ರೆ ಏನಾದ್ರು ಮಾಡೋದು. ಇಷ್ಟೆಲ್ಲ ಹೇಳ್ತಿ ಅಂದಮೇಲೆ ನಾನು ತಂಗಿನ ಕೊಟ್ಟು ಮದುವೆ ಮಾಡ್ತೀನಿ. ಆದ್ರೆ ಇನ್ನೊಂದು ಮಾತು, ಏನು ರೀ ನೀ ಭಾಳ ಊರು ತಿರುಗಾಡಿ ಹೆಣ್ಣು ನೋಡಿಯಲ್ಲ, ಅದು ಒಂದು ಕೆಲಸ ಮಾಡ್ತೀಯನು, ಅಲ್ಲಿ ಎಲ್ಲಾರ ಚಲೋ ಇದ್ದದ ಒಂದು ಹೆಣ್ಣು ನೋಡ್ತೀಯನು ನನಗೊಂದು ಹುಡ್ಕೊಂತವ್ರಿ. ಮೊದಲು ನಿಮ್ಮ ತಂಗಿನ ಕೊಟ್ಟು ನನ್ನ ಜೊತೆ ಮದುವೆ ಮಾಡ್ರಿ. ಮುಂದೆ ನಿಮಗೆ ಕನ್ಯಾ ಹುಡುಕೋದಾಗ ನಮ್ಮದು ಹಾಗಲ್ಲ. ರಾತ್ರಿ ಒಂದು ಕನ್ಯಾ ಹುಡುಕ್ತೇವೆ. ನಂಬರ್ 1 ಕನ್ಯಾ ಹುಡುಕಿ ನಿಮ್ಮ ಮದುವೆ ಮಾಡ್ತೀವಿ. ಹಂಗಲ್ ತಮ್ಮ, ಮೊದಲ ಒಂದು ಕೆಲಸ ಮಾಡು. ಏನ್ರಿ? ಒಂದು ಹುಡುಗಿನ ನೋಡ್ಕೊಂಬಾ, ನೀವು ಮದುವೆ ಫಿಕ್ಸ್ ಮಾಡೋನು. ಒಂದ ಮಂಟಪದಾಗ ನಂದು ನಿನ್ನ ಮದುವೆ ಆಗಿ ಹೋಗ್ಲಿ. ಒಳ್ಳೆ ರಿಕ್ಕಿಗೆ ಹಾಕಿದ್ರಲ್ಲ. ನನಗೆ ಹೆಣ್ಣು ಹುಡ್ಕಾಕತ್ತ 30 ವರ್ಷ ಆಗೋಯ್ತು. ಇನ್ನು ನಿಮಗೆ ಹೆಣ್ಣು ಹುಡುಕಿ ನಾ ಮದುವೆ ಆಗೋದ್ರಾಗ 60 ವರ್ಷ ಹಾಕದ. ಹುಡುಕ್ತೀನಿ ತೋರಿ, ಅದ್ರಾಗ ಏನೈತಿ. ನನಗೆ ದಗದಿಲ್ಲ, ಬಗಸಿಲ್ಲ, ಆಸ್ತಿ ಇದ್ದಿಲ್ಲ, ಹೆಣ್ಣು ಯಾರೂ ಕೊಡಲಿಲ್ಲ. ನಿಮಗೇನು ಕಮ್ಮಿ ಆಗೈತೆ ರೀ? ಮನಗನ ಹೊಲ ಐತಿ, ಮನೆ ಐತಿ, ಗಾಡಿ ಅದಾವೆ, ಎಲ್ಲ ಆಸ್ತಿ ಐತಿ. ಹೇಳ್ತೀನಿ ರೀ, ಹುಡುಗಿ ಹಿಂಗೆ ಅದಾನ ಅಂತ ಹೇಳ್ತೀನಿ. ಕನ್ಯಾ ಕೊಡ್ತಾರೆ. ಫಸ್ಟ್ ನಾ ತಾಳಿ ಕಟ್ತೀನಿ, ಆಮೇಲೆ ನಿಮ್ಮ ಹಿಂತಿಗೆ ನೀವು ತಾಳಿ ಕಟ್ಟಿಬಿಡ್ರಿ. ಆಯ್ತಾಯ್ತು, ಇಬ್ಬರು ಕೂಡೆ ಕಟ್ಟಿಬಿಡೋನು, ಏನಾಗೋದೈತಿ. ಹಿಂಗಂತ ನಿಮ್ಮನ್ನ ಹೆಂಗೆ? ನಮ್ಮ ನಾನು ಹೆಂಡ್ತಿ ನಮ್ಮ ಮನೆಗೆ ಬರಲಿ, ನಾನು ನಿಮ್ಮ ಮನೆಗೆ ಬರ್ತೇನೆ. ಯಾಕವ 5 ನಿಮಿಷನಾಗ ರೂಟೇ ಚೇಂಜ್ ಮಾಡಕತ್ತಿಯಲ್ಲ, ಅದೆಲ್ಲ ಆಗಂಗಿಲ್ಲ. ಅಲ್ಲಿ ನೋಡಿ, ಇಲ್ಲಿ ಬಾಜು ಜಾಗ ಇನ್ನೊಂದು ಮನೆ ಕಟ್ಟಿ ಕೊಡ್ತೀನಿ. ನೀವು ಆಚೆ ಕಡೆ ಇರ್ರಿ, ನಾವು ಈಚೆ ಕಡೆ ಇರ್ತೀನಿ. ಸಾಯೋತಾನೆ ಈ ಮಗ ನಾನು ಹೊಲದಾಗ ಬಿದ್ದು ಸಾಯ್ಬೇಕಿವ. ಮನೆ ಯಾವುದಾದ್ರೆ ಏನು ಮಾವ, ಮನಸ್ಸು ಮುಖ್ಯ, ಸಂಸಾರ ಮುಖ್ಯ. ಗಂಡ ಹೆಂಡತಿ ಜೋಡಿದ್ದ ಸಂಸಾರ ಮಾಡಿದ್ರೆ ನಾನು ಮುಗಲಾನ ಸೂರ್ಯ ಚಂದ್ರ ನಾಚಬೇಕು. ನಿನ್ನ ಹೆಂಡತಿ ಜೊತೆ ನೀ ಚಂದಾಗ ಸಂಸಾರ ಮಾಡಕತ್ತಿ, ನಿಮ್ಮ ತಂಗಿ ಜೊತೆ ನಾ ಚಂದ ಸಂಸಾರ ಮಾಡ್ತೀನಿ. ಒಟ್ಟು ಎಲ್ಲಿ ಮನೆ ಕಟ್ಟಿ ಕೊಡು. ಇಲ್ಲ ಅಂಕದಾಗ ಇಲ್ಲಿ ಚಪ್ಪಡಾಗಿರೋಂದ್ರೆ ಇರ್ತೀನಿ, ನಮಗೇನಾಗೋದೈತಿ. ಏನು ಮಾತಾಡ್ತೀವಿ ತಮ್ಮ ನೀನು? ಅಲ್ಲ, ನಮ್ಮ ತಂಗಿನ ಒಯ್ದು ಆ ಚಪ್ರದಾಗ ಇಡೋದ? ಯಾಕೆ ನಮ್ಮ ತಂಗಿ ಒಬ್ಬಕ್ಕೆ ತಂಗಿ ಅದಾಳಕ್ಕೆ ಏನೂ ಕಡಿಮೆ ಮಾಡಿಲ್ಲ ಇದುವರೆಗೂ. ಬಂಗಾರದ ಫಸ್ಟ್ ಕ್ಲಾಸ್ ಒಂದು ಮನೆ ಕಟ್ಟಿ ಕೊಡ್ತೀನಿ, ಆರಾಮಿರ್ರಿ. ಬಟ್ ನಮ್ಮ ಕಣ್ಣ ಮುಂದೆ ನೀವು, ನಿಮ್ಮ ಕಣ್ಣ ಮುಂದೆ ನಾನು, ಇಷ್ಟ ಜೀವನ ಮಾಡ್ಕೊಂಡು ಹೊಂಟ್ಬಿಡು. ಹಂಗಾರ ಇಟ್ಟು ಭರವಸೆ ಕೊಡಾತಿರ ಅಂದ ಬೆಳಕ ಮತ್ತೆ ಯಾಕೆ ಚಿಂತೆ ಮಾಡಲಿ? ಹೆಂಗೆ ಸುತ್ತ ಹೊಡೆದು ನಿಮ್ಗೆ ಹೆಣ್ಣು ನೋಡ್ಕೊಂಬಲ್ರೆ? ಮೊದಲು ಆ ಕೆಲಸ ಮಾಡಿ ಹೇಳ್ತೀನಿ. ಈ ಸುಸಿ ಬಾರ, ಯಾವ ಊರು ಹೆಣ್ಣು ನೋಡಕ್ಕೆ ಹೋಗಿದ್ವಲ್ಲ ಆ ಊರಿಗೆ ಹೋಗಿ ನಮ್ಮ ಮಾವು ಒಂದು ಹೆಣ್ಣು ಫಿಕ್ಸ್ ಮಾಡೋಣ. ಬಾ ಪಟ್ನ. ಅಕ್ಕ ಬರ್ತೀನಿ, ಟಾಟಾ. ಬೀಗ್ರ ಬರ್ತೀನಿ ರೀ. ಆಯ್ತಾಯ್ತು, ನಿಮ್ಮ ತಂಗಿ ಒಂದು ಮಾತು ಹೇಳವಲ್ರಿ? ಇಲ್ಲೇ ನಿಂತ ಹೇಳಿ, ಅಲ್ಲೇ ದೂರಿಂದ ವ್ಯವಹಾರ ಏನಿದ್ರು ತಾಳಿ ಕಟ್ಟುತ್ತಕ ಅಲ್ರಿ. ಬಾ ಸೋಸಿ. ಏಯ್ ಗಾಡಿ ಚಲ ಹೋಗೋಣ. ಹೆಣ್ಣು ಕೊಡಲ್ಲ ಅಂದ್ರೆ ಫೇವ್ರೇಟ್ ಕ್ಯಾರೋಲಿ ಹೊಡೆದು ಕಳ್ಸಿದ್ರಲ್ಲ ಇವ್ರ ಸಮಾಧಾನ ಆಗ್ತಿಲ್ಲ. ನಿದ್ಗನ ಮಾತಾಡಕತ್ತೇನ? ನನಗೆ ಹೆಣ್ಣು ಕೊಡ್ತೀನಿ ಅಂದಾರ, ಮತ್ತು ಇಲ್ಲೇ ಇಟ್ಕೋತೀನಿ ಅಂತ ಹೇಳ್ಯಾರ. ಮತ್ತು ನಾನು ಮದುವೆ ಇವರ ಮಾಡ್ತೀನಿ ಅಂತ ಹೇಳ್ಯಾರ. ಬೇಕಾದ್ರೆ ನಮ್ಮ ಸುಶಿ ಕೇಳು. ಸರೇನಾ? ನಮ್ಮ ಅವಾಗ ಅಂತೂ ಇಂತೂ ಏನು ಫಿಕ್ಸ್ ಆಯ್ತು. ನೀನು ಏನು ನೋಡಿ ಹೆಣ್ಣು ಕೊಟ್ರೆ ಯಾರಿಗೆ ಗೊತ್ತಾ? ಈಗ ಗಾಡಿಗೆ ಡೀಸೆಲ್ ಇಲ್ಲ, ಮತ್ತು ಡೀಸೆಲ್ ಹಾಕಿಸ್ತಿಲ್ಲ. ಈ ಗಾಡಿ ಎಂದು ತೊಗೊಂಡಿನಿ ಹೆಣ್ಣು ಹುಡ್ಕ್ಯಾಡಕ್ಕೆ ಹೊಂಟಿದ್ದೀವಿ. ಯಾವ ಹೆಣ್ಣಂತೂ ಸಿಗಲಿಲ್ಲ. ಹೆಂಗಂದ್ರೆ ನಮ್ಮ ಹೆಣ್ಣು ಕಟ್ಟಿಗೆ ಗೊತ್ತಿಲ್ಲ. ಈಗ 1000 ರೂಪಾಯಿ ಕೊಡ್ತೀನಿ, ಗಾಡಿ ಎಣ್ಣೆ ಹಾಕಿಸು, ಸೀದಾ ನೀ ಆ ಕಡೆ ಗಾಡಿ ತೊಗೊಂಡೋಗ್ಬಿಡು. ಮತ್ತು ಈಕಿನ ಎಲ್ಲರೂ ಇಳಿಸ್ಬಿಡು ಸಾಕು. ಮತ್ತು ಹೋಗೋ ಶಿಸ್ತತ್ತಿಲ್ಲ, ಕೊಡಿಸ್ಬಿಡೋಕಿ. ನೀನು ನಾನಾ ಅಲ್ಲಿ ಆಯ್ತು, ನಿಮ್ಮ ಅವನು ಇಲ್ಲೇ ಜೊತೆಗೆ ಇಟ್ಕೊಂಡ್ರು, ನಡಿ ಹೋಗೋಣ ನಾವು.